ಜನತಾದಳದಾಗ ಏನೂ ಇಲ್ಲ ಅಂದ್ರು. ಜನತಾದಳದಾಗ ಯಾಕೆ ಏನೂ ಇಲ್ರಿ? ಜನತಾದಳದಾಗ ಏನೈತೆ ಅನ್ನೋ ತೋರಿಸ್ಲಕ್ಕೆ ನಿಖಿಲ್ ಅಣ್ಣವ್ರು ಹೊಂಟಾರ. ಇವತ್ತು ಗಟ್ಟುಮುಟ್ಟಾಗಿ ನಿಖಿಲ್ ಅಣ್ಣವ್ರು ಹೊಂಟಾರ. ಎಲ್ಲಿಯದ ಜನತಾದಳ, ಎಲ್ಲಿಯದ ಜನತಾದಳ ಅಂದ್ರೆ ಇಲ್ಲಿಯದ ಜನತಾದಳ, ಇಲ್ಲಿಯದ ಜನತಾದಳ ಅತ್ತೆ ತೋರ್ಸಾಕ್ ಹೊಂಟಾರ. ಬಸವನ ಬಾಗೇವಾಡಿಯಲ್ಲಿ ತಾವು ಮಾತಾಡ್ತಿದ್ರು, ಭಾಳ ಜನ ಮಾತಾಡ್ತಾರ. ಏನ್ ಮಾತಾಡ್ತಾರ ಅಂದ್ರೆ ಎಲ್ಲದ ಅಪ್ಪುಗೌಡ್ರ ಪಕ್ಷ, ಎಲ್ಲದ ಜಾತ್ಯತೀತ ಜನತಾದಳ, ಬರ್ರಿ ಬಸವ ಭವನದಾಗ ಬಂದು ನೋಡ್ರಿ ಎಲ್ಲದ ಜಾತ್ಯತೀತ ಜನತಾದಳ, ಇಲ್ಲಿ ಕೂತದ ಮಂದಿ. ಏನು ನೀವೆಲ್ಲ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ ಅಂತೇಳಿ ಈಗಾಗಲೇ ಹೇಳಿದ್ರು ನಾಯಕರು. ಮನಸ್ಸು ಮಾಡ್ಲಿಕ್ಕೆ ಏನದ, ನೀವು ತನು ಮನ ಧನದಿಂದ ನೀವು ಮಾಡ್ತೀರಿ ಅತ್ತೆ ನಮಗೆಲ್ಲ ಇಟ್ಟೊಂದು ಶಕ್ತಿ ಐತಿ. ನೀವು ಮನಸ್ಸು ಮಾಡಿದ್ರೆ ಬೇಕಾದೇ ಆಗ್ತದಲ್ಲಕ. ನನಗೇನದ ಮತ್ತೊಂದು ಮಗದೊಂದು ಏನೂ ಆಸೆ ಇಲ್ಲ. ಅಧಿಕಾರ ಯಾಕೆ ಬೇಕು? ಅಧಿಕಾರ ಆಸೆ ಇರ್ಲಿಕ್ಕೆ ಅಧಿಕಾರ ಯಾಕೆ ಬೇಕಂತ ನೀವು ಕೇಳ್ಬೋದು. ಅಧಿಕಾರ ಯಾಕೆ ಬೇಕಂದ್ರೆ ನಿಮ್ಮೆಲ್ಲರ ಸೇವೆ ಮಾಡಕ್ ಬೇಕಾಗ್ಯದ, ನಿಮ್ಮೆಲ್ಲರ ಕಣ್ಣೀರು ಒರ್ಸಾಕ್ ಬೇಕಾಗ್ಯದ, ನಿಮ್ಮ ಆಗುಹೋಗುಗಳಲ್ಲಿ ಭಾಗಿಯಾಗಕ್ಕೆ ಬೇಕಾಗ್ಯದ. ನನಗೆ ಹೊರತು ನನಗೆ ಬೇಕಾಗಿಲ್ಲ ಅದು. ನೀವು ಸಾಕಷ್ಟು ಶ್ರಮ ವಹಿಸಿ ತಂದೆಯವ್ರನ್ನ ಆರಿಸಿಕೊಟ್ಟಿರಿ, ಮನೆತನದ ಹೆಸರು ಉಳಿಸಿರಿ. ಅದನ್ನೇನದ ನಾನು ತೀರಿಸಬೇಕು, ನನ್ನ ಕೈಲಿ ಆದಟ್ಟು ನಾನು ತೀರಿಸಿ ನಿಮ್ಮ ಸೇವೆ ಮಾಡ್ಬೇಕನ್ನೋ ಆಸೆ ಇಟ್ಕೊಂಡಿನಿ. ಸೇವೆ ಮಾಡಬೇಕಾದ್ರೆ ಇವತ್ತಿನ ದಿನಮಾನದಲ್ಲಿ ಅಧಿಕಾರ ಬೇಕೇ ಹೊರತು ಹಾಗೆ ಸೇವೆ ಮಾಡಿದ್ರೆ ನಡೆಯುವುದಿಲ್ಲ. ಆದರೂ ನನ್ನ ಶ್ರಮದಿಂದ ನಾ ಏನು ಪ್ರಯತ್ನ ಮಾಡಬೇಕು ಅದನ್ನು ಮೀರಿ ನಿಮ್ಮೆಲ್ಲರ ಸೇವೆ ಮಾಡಾಕತ್ತೀನಿ, ನಿಮ್ಮೆಲ್ಲರ ಕೈ ಹಿಡಿದೀನಿ. ಅದಕ್ಕೆ ಏನದ, ನೀವು ನನ್ನ ಸತತವಾಗಿ ಬೆನ್ನೆಲುವಾಗಿ ನಿಂತಿರಿ, ಇದು ಮಾಡಿರಿ. ನಾನು ಇದನ್ನು ಖುಷಿ ಪಡ್ತೀನಿ. ಗ್ಯಾರಂಟಿ ಯೋಜನೆಗಳನ್ನು ಹೇಳಿದರು, ಗ್ಯಾರಂಟಿ 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 ಅಂತ ಭಾಳ ಗ್ಯಾರಂಟಿ ಅದಾವು. ಅವು ಏನೇನದಾವ ಅನ್ನೋದು ನಿಮ್ಗೆ ಗೊತ್ತದ ಇಲ್ಲೋ ಗೊತ್ತಿಲ್ಲ. ಸರ್ಕಾರದ ಸುಳ್ಳು ಹೇಳುವ ಗ್ಯಾರಂಟಿ, ಸರ್ಕಾರ ನೌಕರರಿಗೆ ಪಗಾರ ಕೊಡದೆ ದುಡಿಸ್ಕೊಳ್ಳುವಂಥ ಗ್ಯಾರಂಟಿ, ಗುತ್ತಿಗೆದಾರದಾರ ಅವ್ರ ಬಿಲ್ಲನ್ನು ಪಾಸ್ ಮಾಡಲಾರ್ದೆ ಅವ್ರನ್ನ ವಂಚಿತರನ್ನಾಗಿ ಮಾಡೋದು ಗ್ಯಾರಂಟಿ. ಈಗೆಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ಅವ್ರಿಗೆ ಏನದ ಊರೂರು ಅಡ್ಡಾಡಕ್ಕೆ ಹಚ್ಚಿ ಮನಿ ಮುರಿದಂಥದ್ದು ಗ್ಯಾರಂಟಿ. ನಮಗೇನದ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದರು, ವಿದ್ಯುತ್ ಫ್ರೀ ವಿದ್ಯುತ್ ಅಂದ್ಕೊಳ್ಳಿ ಎಲ್ಲರೂ ಖುಷಿ ಆದೆವು. ಆ ವಿದ್ಯುತ್ತೇ ಇಲ್ಲ, ವಿದ್ಯುತ್ ಇರ್ಲಿಕ್ಕೆ ನಿಮ್ಮ ಬಿಲ್ ಎಲ್ಲಿ ಬರ್ತದ ಅಂತೇಳಿ ಗ್ಯಾರಂಟಿ. ಇನ್ನು ಏನೇನು ಗ್ಯಾರಂಟಿ ಕೊಡ್ಬೇಕು ಅವ್ರು? ಇಂಥವೆಲ್ಲ ಗ್ಯಾರಂಟಿ ಕೊಟ್ಕೊತ ಹೋಗ್ಯಾರ, ಗ್ಯಾರಂಟಿ ಕೊಟ್ಕೊತ ಹೋಗಿ ನಾವೆಲ್ಲ ನಂಬ್ಲಾಕತ್ತೇವೆ, ಇದು ಮಾಡಾಕತ್ತೇವು. ದಯವಿಟ್ಟು ಎಲ್ಲರಿಗೆ ತಿಳಿಸ್ರಿ, ಮಾಡ್ರಿ ಇದನ್ನು. ನಮಗೇನಾದರೂ ಒಳ್ಳೇದು ಮಾಡೋದು, ನಮ್ಮ ರೈತರಿಗೆ ಬಡವರಿಗೆ ಒಳ್ಳೇದಾಗಬೇಕಂದ್ರೆ ಜಾತ್ಯತೀತ ಜನತಾದಳದಿಂದ ಈಗಾಗಲೇ ತಮ್ಗೆ ಗೊತ್ತು, ದೇವೇಗೌಡರು ನಮ್ಮ ಮಾಡದಲ್ಲೇ ನಮ್ಮ ಆಲ್ಮಟ್ಟಿ ಡ್ಯಾಮ್ ಆಯಿತು, ನಮಗೆ ನೀರಾಯಿತು, ನಮಗೇನದ ಈಗ NTPC ಆಗ್ಯದ, NTPC ಆಗಿ ಕರೆಂಟ್ ಬಂದದ. ಎಲ್ಲ ಬಂದರೂ ನಮ್ಮ ನಾಡಿಗೆ ಏನೂ ಇಲ್ಲ, ಮುಂದಿನವ್ರಿಗೆ ಕೊಟ್ಟಾರ, ಆ ಕಡೆ ಹೋಗಲಿ ಅಂತೇಳಿ. ನಾ ಒಂದು ಮಾತು ಹೇಳ್ತೀನಿ, ನಮಗೆ ರೈತರಿಗೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಕರೆಂಟ್ ಕೊಟ್ಟು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಕೊಡ್ರಿ. ಇದಾದ್ರೆ ಸಾಕು, ನಾವು ಏನೂ ಬಿಡೋದಿಲ್ಲ. ಕಾರ್ನ್ಯಾಗ ಮೆರಿತೇವೆ, 4 ಎಕರೆ ಇದ್ದವ್ರು ಕಾರ್ನ್ಯಾಗ ಅಡ್ಡಾಡ್ತೇವೆ, ಅಷ್ಟು ಗಟ್ಟಿ ಹೇಳ್ತೀನಿ ನಾ. ಅದಕ್ಕೆ ನೀವು ಆ ಸಹಕಾರ ಮಾಡ್ರಿ.